ಮಳೆಯಾಗುವುದೇ ಸುಮ್ಮನೆ. ಮಳೆಯಾಗಬೇಕಾದರೆ ಆಗಬೇಕು ನೀರಿನ ಬಾಷ್ಪೀಕರಣ. ಬಾಷ್ಪೀಕರಣದಿಂದ ಉಂಟಾಗುವ ಮೋಡಗಳು ಬಾನಿನಲ್ಲಿ. ಮಳೆ ಆಗಲು ಬೇಕು ಮೋಡಗಳ ಸಾಂದ್ರತೆಯ ದಟ್ಟಣೆಯು ಇರಬೇಕು. ವಾತಾವರಣದ ಸೂಕ್ತ ತಾಪಮಾನದ ಪರಿಮಿತಿ. ಪ್ರಭಾವ ಬೀರಬೇಕು ಸೂಕ್ತ ಆರ್ದ್ರತೆಯ ಮಿತಿ ವಾತಾವರಣದಲ್ಲಿ. ಆಗ ಆಗುವುದು ಮಳೆಯು ಇಳೆ ಮೇಲೆ ಜೋ ಎಂದು. ಮಳೆಯೇ ಇಳೆಗೆ ತಂಪೆರೆಯುವ ಇಳೆರಾಜ ಮಳೆ ಎಂಬ ರಾಜ. ಆಗ ಉಂಟಾಗುವುದು ಇಳೆಯು ಹಸಿರಿನ ಹೊದಿಕೆಯ ಸಿರಿಯ. ನಳನಳಿಸುವವು ಕಾನನ ನದಿ ಝರಿಗಳು ಮೈದುಂಬಿ. ಆಗ ಆಗುವುದು ಇಳೆಯೆಂಬ ಭೂರಮೆ ಸ್ವರ್ಗದಂಥ ತಾಣ. ನಲಿದಾಡುವವು ಖಗಮೃಗ ಪಕ್ಷಿಗಳೆಲ್ಲ ಉಲ್ಲಾಸ ಭರಿತದಿ ಇಳೆಯೆಂಬ ಭೂಮಿ ಮೇಲೆ. ಅದಕ್ಕೆ ಮಳೆಯಾಗಬೇಕು ಇಳೆಯೆಂಬ ಭೂಮಿಯ ಮೇಲೆ ನಿಯಮಿತದಿ. ಮಳೆಯಾಗಲು ಬೇಕು ಮೋಡಗಳ ಸಾಂದ್ರತೆ ಸೂಕ್ತ ಉಷ್ಣ ಆರ್ದ್ರತೆ ಎಂಬ ಅಂಶಗಳು ಇರಬೇಕು. ಕಾನನ ಭೌಗೋಳಿಕವಾಗಿ 33%. ಆಗ ಆಗುವುದು ಮಳೆಯು ಸಕಾಲದಲ್ಲಿ.